ಅನಂತರ ಒಂದು ಅಜ್ಜಿಗೆ ಊಟ ಮಾಡಿಕೊಟ್ಟ ಪ್ರತಿಫಲವಾಗಿ ಅಜ್ಜಿ ರಾಣಿಗೆ ಕೂದಲು ಬರಲು ಒಂದು ಸಲಹೆ ನೀಡಿದಳು. ಮೊದಲು 3 ಬಾರಿ ಉಪಸಮುದ್ರದಲ್ಲಿ ಮುಳುಗು, ಅನಂತರ 3 ಬಾರಿ ಹಾಲಿನ ಸಮುದ್ರದಲ್ಲಿ ಮುಳುಗು ಅಂತ ಹೇಳಿದಳು. ಅವಳು ಹಾಗೆಯೇ ಮಾಡಿದಳು. ಉಪಸಮುದ್ರದಲ್ಲಿ ಮುಳುಗಿದ ತಕ್ಷಣ ಇದ್ದ ಒಂದು ಕೂದಲು ಸಹ ಹೋಯಿತು. ಆದರೆ ಹಾಗೆ ಹಾಲಿನ ಸಮುದ್ರದಲ್ಲಿ ಮುಳುಗಿದ ತಕ್ಷಣ ಅವಳ ತಲೆಯ ತುಂಬ ಕಪ್ಪು ಕೂದಲು ಬಂತು. ತಿರುಗಿ ಅಜ್ಜಿ ಹತ್ತಿರ ಬಂದು ಹಳೆ ಸೀರೆ ಕೇಳಿದರೆ ಅಜ್ಜಿ ಹೊಸ ಸೀರೆ ಹಾಗೂ ಹೊಸ ಒಡವೆಯನ್ನು ಕೊಟ್ಟಳು. ತಲೆಯಲ್ಲಿ ಮಲ್ಲಿಗೆ ಹೂ ಇಟ್ಟುಕೊಂಡು ಅವಳು ಸಹಾಯ ಮಾಡಿದ ಕುದುರೆಯ ಮೇಲೆ ಇರುವೆಗಳ ಆಶೀರ್ವಾದ ಗಳಿಸಿ ಹೊಸ ಮದುವೆ ಹೆಣ್ಣಿನಂತೆ ರಾಜಮಹಲಿಗೆ ಬಂದಳು. ಮೊದಲನೇ ಹೆಂಡತಿಯನ್ನು ನೋಡಿದ ರಾಜ ಎರಡನೇ ಹೆಂಡತಿಯನ್ನು ಕೂಡ ಹಾಗೆ ಬಾ ಅಂತ ಹೇಳಿ ಕಳುಹಿಸಿದನು. ಆದರೆ ಆ ಅಹಂಕಾರಿ ಏನು ಮಾಡಿದಳು ಅಂದರೆ ಇರುವೆಗಳು ಸಹಾಯ ಕೇಳಿದರೆ ಕಾಲಿನಿಂದ ಒದ್ದಳು, ಮಲ್ಲಿಗೆ ಗಿಡದ ಕೊಂಬೆಯನ್ನು ಮುರಿದಳು, ಕುದುರೆಯನ್ನು ಚಾಟಿಯಿಂದ ಹೊಡೆದಳು, ಅಜ್ಜಿಯನ್ನು ಭಯಪಡಿಸಿ ಬೆದರಿಸಿ ಸಲಹೆಯನ್ನು ಕೇಳಿದಳು. ಅತಿ ಆಸೆಯಿಂದ ಅವಳು ಮೊದಲು ಹಾಲಿನ ಸಮುದ್ರದಲ್ಲಿ ಮುಳುಗಿ ಕೂದಲು ತಂದುಕೊಂಡಳು. ಇನ್ನೂ ಜಾಸ್ತಿ ಕೂದಲು ಬೇಕು ಎಂದು ಉಪಸಮುದ್ರದಲ್ಲಿ ಮುಳುಗಿದಾಗ ಅವಳ ತಲೆ ಮತ್ತೆ ಗುಂಡಾಗಿ ಬದಲಾಯಿತು. ಮತ್ತೆ ಎಷ್ಟು ಸಾರಿ ಮುಳುಗಿದರೂ ಒಂದು ಕೂದಲು ಕೂಡ ಬರಲಿಲ್ಲ. ಹಳೆ ಸೀರೆ ಹಳೆ ಒಡವೆ ಧರಿಸಿ ಯಾರೂ ಸಹಾಯ ಮಾಡದ ಕಾರಣದಿಂದಾಗಿ ಒಬ್ಬಳೇ ಬಂದಳು. ಹರಿದ ಹಳೆ ಸೀರೆ ಮತ್ತು ಗುಂಡನ್ನು ನೋಡಿದ ರಾಜ ಅವಳನ್ನು ಹೊರಗೆ ಕಳಿಸುವಾಗ ಮೊದಲನೇ ಹೆಂಡತಿ ಬಂದು, ಪ್ರಭು, ಎಷ್ಟು ತಪ್ಪುಗಳು ಮಾಡಿದರೂ ಅವಳು ನನ್ನ ತಂಗಿ, ಅವಳನ್ನು ಬರಲು ಬಿಡಿ ಅಂತ ಕೋರಿದಳು. ರಾಜ ಮೊದಲನೆಯ ಹೆಂಡತಿಯ ಒಳ್ಳೆತನಕ್ಕೆ ಮೆಚ್ಚಿ ಅವಳನ್ನು 7 ಅಂತಸ್ತಿನ ಭವನದಲ್ಲಿ ಇರಿಸಿದನು. ಎರಡನೆಯ ಹೆಂಡತಿಯನ್ನು ಹಸುವಿನ ಕೋಣೆಯಲ್ಲಿ ಇರಿಸಿದನು. ಈ ಕತೆ ಏನು ಹೇಳುತ್ತದೆ ಎಂದರೆ ನಿಜವಾದ ಸೌಂದರ್ಯ ರೂಪದಲ್ಲಿಲ್ಲ, ಆತ್ಮವಿಶ್ವಾಸ ಮತ್ತು ಒಳ್ಳೆಯ ಗುಣದಲ್ಲಿದೆ.